ಪ್ರಥಮವಾಗಿ ಎಲ್ಲ ಮಾಧ್ಯಮದ ಎಲ್ಲ ಬಂಧು ಬಳಗದಲ್ಲಿ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯ ಎಲ್ಲರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ 25ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಒಂದು 25 ವರ್ಷ ಗತಿಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸರ್ಕಲ್ನಿಂದ ಹಿಡಿದುಕೊಂಡು ಟಾಂಗಾಕೋಟ್ ಹಾಗೂ ಗಾಂಧಿ ಸರ್ಕಲ್ ಮಾರ್ಗವಾಗಿ KS ಪಾಟೀಲ್ ಸಭಾಭವನದವರೆಗೆ ನಾವು ಜಯಘೋಷದೊಂದಿಗೆ ಮತ್ತು ದೇಶಭಕ್ತಿ ಗೀತೆಗಳೊಂದಿಗೆ ಮತ್ತು NCC ಕೆಡೆಟ್ಸ್ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳೊಂದಿಗೆ ನಾವೆಲ್ಲರೂ ಒಂದು ಮೆರವಣಿಗೆಯ ಮೂಲಕ ಈ ಒಂದು ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನ ಕೊಟ್ಟಂಥ ನಮ್ಮ ಸೈನಿಕರಿಗೋಸ್ಕರ ವೀರ ಯೋಧರ ನಮನಗಳನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಆಗಮಿಸುತ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಗದಗ ಜಿಲ್ಲೆಯ ಎಲ್ಲ ಮತ್ತು ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಮಾಜಿ ಸೈನಿಕರಲ್ಲಿ ಹಾಗೂ ಎಲ್ಲ ವೀರನಾರಿಯಲ್ಲಿ ವಿನಂತಿ ಮಾಡಿಕೊಳ್ಳುವುದೆಂದರೆ ದಿನಾಂಕ 26/7/2024 ನಡೆಯುವಂಥ ಈ ಒಂದು ಜನಜಾಗೃತಿಯ ದೇಶ ಭಕ್ತಿ ಹಾಗೂ ದೇಶ ಪ್ರೇಮಕ್ಕೋಸ್ಕರವಾಗಿ ಈ ಒಂದು ಹಮ್ಮಿಕೊಂಡಂಥ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂತಂದರೆ ಈ ಕಾರ್ಗಿಲ್ ವಿಜಯೋತ್ಸವ ಅಂತಂದ್ರೆ ನಮಗೆ ನೆನಪಿಗೆ ಬರೋದು 26 ಜುಲೈ ಅಂತಂದು 1999 ಮೇ 3ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಗಿಲ್ ಯುದ್ಧ. ಯಾಕಂದರೆ ಕಾರ್ಗಿಲ್ ಅಂತಂದ್ರೆ ಈ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಒಂದು ಕಾರ್ಗಿಲ್ ಜಿಲ್ಲೆ. ಈ ಒಂದು ಕಾರ್ಗಿಲ್ ಜಿಲ್ಲೆಯನ್ನು ನಮ್ಮ ಪಾಕಿಸ್ತಾನದವರು ಈ ಒಂದು ಜಿಲ್ಲೆಯನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕೆಂದು ಸಾಕಷ್ಟು ವರ್ಷಗಳಿಂದ ಅವರು ನಮ್ಮ ಹಿಂದೆ ಆಗ ಸಂಘರ್ಷಣೆ ಮಾಡ್ತಾಯಿದ್ರು ಭಾರತೀಯ ಸೈನಿಕರ ಜೊತೆಗೆ. ಆದರೆ ಯಾವುದೇ ನಮ್ಮ ಭಾರತೀಯ ಸೈನಿಕರು ಅದಕ್ಕೆ ಎದೆಗೊಡ್ಡದೆ ಶತ್ರುಗಳನ್ನು ಸೆದೆಬಡಿದು ಇವತ್ತಿನ ದಿವಸ ಕಾರ್ಗಿಲನ್ನು ನಮ್ಮ ದೇಶಕ್ಕಾಗಿ ತಮ್ಮ ಒಂದು ನಾವು ಕಬ್ಜಾ ತೆಗೆದುಕೊಂಡಂಥ ಒಂದು ದಿವಸ. ಆ ಒಂದು ದಿವಸವನ್ನು ಇವತ್ತಿನ ದಿವಸ ನಾವು ಎಲ್ಲರೂ ಸಂತಸ ಸಂಭ್ರಮದಿಂದ ಆಚರಣೆ ಮಾಡುವಂಥ ಇದು 26 ಜುಲೈ ಅಂತ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಕೇವಲ ನಾವು ಹಬ್ಬವನ್ನಾಗಿ ಅಲ್ಲ, ಇದು ಸಂತಸ ಸಂಭ್ರಮವನ್ನು ತರುವಂಥ ಒಂದು ಹಬ್ಬ. ಯಾಕಂದರೆ ಎಲ್ಲರಲ್ಲಿ, ಯುವಕರಲ್ಲಿ ಮತ್ತು ಜನರಲ್ಲಿ, ಎಲ್ಲ ಸಾರ್ವಜನಿಕರಲ್ಲಿ ಒಂದು ದೇಶ ಪ್ರೇಮ, ದೇಶಾಭಿಮಾನವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಎಲ್ಲ ನಾವು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಎಲ್ಲ ಇದೇ ಥರನಾಗಿ ಸಾಕಷ್ಟು ದಿನಾಚರಣೆಗಳು ನಾವು ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಯೋಧರ ದಿನಾಚರಣೆ ನಾವು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಈ ಯೋಧರ ದಿನಾಚರಣೆ ಮಾಡುವುದರಿಂದ ಎಲ್ಲ ಜನರಲ್ಲಿ ಒಂದು ದೇಶ ಪ್ರೇಮ, ದೇಶಾಭಿಮಾನ ಮತ್ತು ರಾಷ್ಟ್ರೀಯತೆಯನ್ನು ಒಂದು ಹುಟ್ಟಡಗಿಸುವಂಥ ಒಂದು ಕಾರ್ಯಕ್ರಮ. ಅದಕ್ಕಾಗಿ